ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು SRS ಕನ್ನಡ ಭಾಗ್ಯ ವಿಲಾಗ್ಸ್. ನೋಡಿ, ಬೆಟ್ಟದ ನೆಲ್ಲಿಕಾಯಿ ಈಗ ಸೀಸನ್ ಇರೋದ್ರಿಂದ ಬೆಟ್ಟದ ನೆಲ್ಲಿಕಾಯಿ ತೊಕ್ಕು, ಉಪ್ಪಿನಕಾಯಿ ಹಾಗೆ ಅದರ ರಸಮ್ ಮಾಡ್ಕೊಂಡು ಊಟ ಮಾಡಿದ್ರೆ ತುಂಬಾ ರುಚಿಕರವಾಗಿರುತ್ತೆ. ಮೊದಲಿಗೆ ನಾವು ಉಪ್ಪಿನಕಾಯಿ ಮಾಡಬೇಕಾದ್ರೆ ಈ ಬೆಟ್ಟದ ನೆಲ್ಲಿಕಾಯಿನ ಈ ರೀತಿ ಸಣ್ಣಗೆ ಹೆಚ್ಕೊಬೇಕಾಗತ್ತೆ. ಮೊದಲಿಗೆ ಒಂದು ಬಾಣಲಿನ ಬಿಸಿಗೆ ಇಟ್ಟು ಅದನ್ನು ಡ್ರೈ ರೋಸ್ಟ್ ಮಾಡಬೇಕಾಗತ್ತೆ. 1 ಸ್ಪೂನಷ್ಟು ಮೆಂತ್ಯ ಕಾಳು ಹಾಗೂ 1 ಸ್ಪೂನಷ್ಟು ಸಾಸಿವೆ. ಮೆಂತ್ಯ ಕಾಳು ಒಂದು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಜಾಸ್ತಿ ಆದರೆ ಕಹಿ ಬರುತ್ತೆ. ಇವೆರಡನ್ನೂ ಸಹ ಡ್ರೈ ರೋಸ್ಟ್ ಮಾಡಬೇಕಾಗತ್ತೆ. ಕೆಂಪು ಬಣ್ಣ ಬರೋವರೆಗೂ ಚೆನ್ನಾಗಿ ಹುರಿಬೇಕು, ಆವಾಗ ಉಪ್ಪಿನಕಾಯಿ ತುಂಬಾ ಚೆನ್ನಾಗಾಗುತ್ತೆ. ಈ ರೀತಿ ಮಾಡಿ ಆವಾಗಲೇ ನಾವು ಒಂದು ಸ್ವಲ್ಪ ಬಿಸಿ ಎಣ್ಣೆ ಬಿಟ್ಟು ಅನ್ನದ ಜೊತೆ ಆಗಲೇ ನಾವು ಸರ್ವ್ ಮಾಡ್ಬೋದು. ತಕ್ಷಣ ರೆಡಿಯಾಗೋಂತಹ ಉಪ್ಪಿನಕಾಯಿದು ಅನ್ನ, ಮೊಸರು ಅನ್ನೋದ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಕಡೆ ಬಾಣಲಿನಲ್ಲಿ 1-2 ಸ್ಪೂನಷ್ಟು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಬೇಕಾಗುತ್ತೆ. ನಾವು ಇದೆಲ್ಲ ರುಬ್ಬೋ ಅಷ್ಟರಲ್ಲಿ ನೋಡಿ ಎಣ್ಣೆನೂ ಬಿಸಿ ಆಗುತ್ತೆ. ಮಿಕ್ಸಿ ಜಾರಿಗೆ ಒಂದು 8ರಿಂದ 10 ಬೆಳ್ಳುಳ್ಳಿ ಇಲ್ಕುಗಳನ್ನ ಸಹ ಸೇರಿಸ್ಕೊತಾ ಇದ್ದೀನಿ ರುಬ್ಬಕ್ಕೆ. ಇದಾದ ನಂತರ ನಾವು ಹುರಿದು ಆರಿಸ್ಕೊಂಡಿರ್ತೀವಿ ನೋಡಿ ಮೆಂತ್ಯ ಹಾಗೂ ಸಾಸಿವೆ, ಇವುಗಳನ್ನ ನಾವು ರುಬ್ಬಕ್ಕೆ ಹಾಕ್ತಾಯಿದ್ದೀವಿ. ಫಸ್ಟು ತರಿಯಾಗಿ ಪುಡಿ ಮಾಡ್ಕೊಬೇಕಾಗುತ್ತೆ. ಫಸ್ಟೇ ನೀರನ್ನ ಸೇರಿಸ್ಬಾರ್ದು. ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ಕೊತಾ ಇದ್ದೀನಿ. ಇದರಿಂದ ಉಪ್ಪಿನಕಾಯಿ ಬಣ್ಣ ತುಂಬಾ ಚೆನ್ನಾಗಿ ಬರುತ್ತೆ. ಆನಂತರ 8ರಿಂದ 10 ನೆಲ್ಲಿಕಾಯಿ ತಗೊಂಡಿರ್ತೀನಿ ನೋಡಿ, ಅದಕ್ಕೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಕಲ್ಲುಪ್ಪು ಸೇರಿಸೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. 1-2 ನೆಲ್ಲಿಕಾಯಿ ಚೂರುಗಳನ್ನ ಇದಕ್ಕೆ ಸೇರಿಸ್ಬೇಕಾಗುತ್ತೆ ಖಾರ ರುಬ್ಬಬೇಕಾದ್ರೆ. 9ರಿಂದ 10 ಒಣಮೆಣ್ಸಿನ್ಕಾಯಿಗಳನ್ನ ಸೇರಿಸ್ತಾ ಇದ್ದೀನಿ. ಈ ರೀತಿ ತರಿಯಾಗಿ ರುಬ್ಬಿದ್ದಾದಮೇಲೆ ಒಂದೇ ಒಂದು ಗ್ಲಾಸಷ್ಟು ನೀರು ಸೇರಿಸ್ಕೊಂಡು ನೋಡಿ ಈ ರೀತಿ ರುಬ್ಕೊಬೇಕಾಗುತ್ತೆ. ತೀರ ತೆಳು ರುಬ್ಬಿದ್ದು ಅಂದರೆ ಉಪ್ಪಿನಕಾಯಿ ನೀರು ಬಿಟ್ಕೊಂಬಿಡೋದು ಬೇಗ. ಹಾಗಾಗಿ ನೋಡಿ ಈ ರೀತಿ ಗಟ್ಟಿಗೆ ರುಬ್ಕೊಬೇಕಾಗುತ್ತೆ. ಒಂದು ಪಾತ್ರೆಯಲ್ಲಿ ನೋಡಿ ಚೂರು ಮಾಡಿದಂತಹ ನೆಲ್ಲಿಕಾಯಿ ತುಂಡುಗಳನ್ನ ಹಾಕ್ಕೊತಾ ಇದ್ದೀನಿ. ಇದಾದ ನಂತರ ರುಬ್ಬಿಟ್ಟಿರೋ ಅಂತಹ ಮಸಾಲೆ, ಅದೇ ಖಾರ ಇರುತ್ತೆ ನೋಡಿ, ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಆನಂತರ ಕಾಯ್ದಿರುತ್ತೆ ನೋಡಿ ಎಣ್ಣೆ, ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ನೀರ್ಗಾಯಿ ಉಪ್ಪಿನಕಾಯಿ ಅಂತ ಸಹ ಹೇಳ್ಬೋದು. ತಕ್ಷಣ ಸರ್ವ್ ಮಾಡ್ಬೋದು. ತಿನ್ನೋಕ್ಕೂ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಇಟ್ಕೊಂಡು ನಾವು ತಿಂತೀವಿ ಅಂದ್ರೂ 1 ವಾರ ಹೆಚ್ಚು ಕಡಿಮೆ ನಾವು ಇದನ್ನು ಯೂಸ್ ಮಾಡಬಹುದು. ತುಂಬಾ ರುಚಿಕರವಾಗಿರುತ್ತೆ. ನೋಡಿ ಈ ರೀತಿ ಮಾಡ್ತಂದರೆ ನೆಲ್ಲಿಕಾಯಿ ಉಪ್ಪಿನಕಾಯಿ ರೆಡಿ ಆಗುತ್ತೆ. ನೆಲ್ಲಿಕಾಯಿಂದ ಮಾಡೋಂಥ ಕೆಲವೊಂದು ಪದಾರ್ಥಗಳನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ,